स्वागत है आपका बी न्यूज नेशन में। मैं हूं आबिद हुसैन शेख। डैम की ऊंचाई बढ़ाए, किसानों को पानी पहुंचाए। यशवंतराय गौड़ा पाटिल बीजापुर जिला झड़की गांव में भारतीय किसान संघ की ओर से चल रहे रेवण सिद्धेश्वर इरिगेशन प्रोजेक्ट को अनुष्ठान में लाने को लेकर किए जा रहे हड़ताल को 7 दिन हो चुके हैं। इस प्रदर्शन में पहुंचे इंडी कांग्रेस विधायक यशवंतराय गौड़ा पाटिल ने कहा कि आलमट्टी डैम की ऊंचाई को 524 मीटर बढ़ाने से जिला भर में पानी की समस्या दूर होगी। इस काम को सीएम बसवराज बोम्मई और जल संसाधन मंत्री गोविंद कारजोड़ को बड़ी जिम्मेदारी से करने की जरूरत है कहते हुए इस आंदोलन का समर्थन किया। यशवंतराय गौड़ा पाटिल ने ನೀವು ಇದನ್ನ ಆದ್ಯತೆ ಅನ್ನುವಂತ ದೃಷ್ಟಿಯಿಂದ ಪ್ರಯಾರಿಟಿ ಮೇಲೆ ನೀವು ಈ ಕೆಲಸವನ್ನ ತಗೋಬೇಕಾಗ್ತದೆ। ನಾನು ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಸರ್ಕಾರದಲ್ಲಿ ಇವತ್ತು ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರನ್ನ ನೆನಪಿಸಬೇಕಾಗ್ತದೆ। ನಾನು ಇವತ್ತೇನು ಮೂರ್ತಿ ರೇವಣ ಸಿದ್ದೇಶ್ವರ ಯೋಜನೆ ಆದ ಬಳಿಕ ಮೊನ್ನೆ ಅವರು ಸಚಿವರಿದ್ದ ಕಡೆ ನನಗೊಂದು ಮಾತು ಕೊಟ್ಟಿದ್ರು, ಇಲ್ಲ ನಾನು ಹಿಂಚಗೇರಿ ಮಠದ ಶಿಷ್ಯ ಇದನ್ನು ಆ ಸಂಪ್ರದಾಯದ ಬಗ್ಗೆ ಗೌರವ ಅದ, ನಾವು ನೀವು ಕೂಡ ಅದನ್ನು ಮಾಡೋಣ ಅನ್ನುವಂತ ಮಾತನ್ನ ನನಗೆ ಅವ್ರು ಮಾತು ಕೊಟ್ಟಿದ್ರು। ಅವ್ರ ದುರ್ದೈವಶಾತ್ ಅವರು ಸಚಿವ ಸ್ಥಾನ ಕಳ್ಕೊಂಡು ಹೋದ್ರು। ಸೊ ಯಾರ್ಯಾರ ಮಾತು ಕೊಡ್ಕೊತ ಹೋಗ್ಯಾರ ಈ ಹೆಸರು ಮೇಲೆ ಅವರೆಲ್ಲ ಅಧಿಕಾರಕ್ಕೆ ಹೋಗ್ಕೊತ ಹೋಗ್ಯಾರ। ಅವ್ರು ನಿಮ್ಮದು ಚಾಮರಾಜನಗರದ ಯಾರ ಚಾಮರಾಜನಗರಕ್ಕೆ ಹೋಗಿ ಬಂದ್ರ ಅಂದ್ರೆ ಅವ್ರು ಅಧಿಕಾರಕ್ಕೆ ಹೋಗ್ತಿದ್ದಾರೆ। ಹಂಗ ರೇವಣ ಸಿದ್ದೇಶ್ವರ ಯೋಜನೆ ಮಾಡ್ತೇವೆ ಯಾರು ಹೇಳ್ತಾರ ಅಂದ್ರೆ ಅವ್ರ ಮುಂದೆ ಅಧಿಕಾರಿಗಳ ಕಳ್ಕೋತಾರ ಭಾವನೆ ಬರಲಾಗ್ತದೆ ನನಗೆ। ಇಲ್ಲ, ಶ್ರೀಮಂತನ ಸತ್ಯವಾಗಿ ಹೇಳ್ಬೇಕಾಗ್ತದೆ। ಇದು ನಿಮ್ಮೊಂದು ವಸ್ತುಸ್ಥಿತಿ। ನಾವು ಹೇಳಿದೇವ ನಾವು ಹೊರಗೋದ್ವಿ, ರಮೇಶ್ ಜಾರಕಿಹೊಳಿ ಹೇಳಿದ್ರು ಅವ್ರು ಹೊರಗೋದ್ರು, ಇನ್ನು ಮುಂದಿನವ್ರು ಏನ್ ಹೇಳ್ತಾರ ನೋಡೋಣ। ಹೆಂಗ್ ಬಿಡ್ರಿ ಅಲ್ಲ, ಸತ್ಯ ಬಹಳ ಪ್ರಾಮಾಣಿಕವಾಗಿ ನಾನು ಈ ವಿಚಾರವನ್ನ ಹಂಗೇನು ಆಗರಂಗಿಲ್ಲ। ಭಾಗದ ಜನರಿಗಾಗಿ ಆ ಮಾಸ್ಟರ್ ಪ್ಲಾನ್ ಕಮಿಟಿಯಲ್ಲಿ ನೀರನ್ನು ನಿಗದಿ ನಾನು ಮಾಡಿರ್ಲಿಲ್ಲ ಅಂದ್ರೆ ನಿಮ್ಮ ರೇವಣ ಸಿದ್ದೇಶ್ವರ ವ್ಯಾಪ್ತಿಯವರ ಯೋಜನೆಯನ್ನು ಹೋರಾಟ ಮಾಡ್ತಾ ಇದ್ದೀರಿ, ಇದಕ್ಕೆ ನೀರೇ ಬರ್ತಿರ್ಲಿಲ್ಲ, ಯಾಕಂದ್ರೆ ಇದಕ್ಕೆ ನೀರ ಇಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ। ಈ ಪ್ರಾಮಾಣಿಕ ಸತ್ಯವನ್ನ ನಿಮ್ಮ ಮುಂದೆ ಹೇಳಬೇಕಾಗ್ತದೆ। ಮತ್ತೆ ನಿಮಗೂ ಕೆಲವೊಬ್ಬ ಮುಖಂಡರುಗಳಿಗೆ ಗೊತ್ತದೆ ವಾಸ್ತವಿಕ ಪರಿಸ್ಥಿತಿ। ಸೊ ಅದಕ್ಕಾಗಿನೇ ನಾನು ತಿರುಗೊಂದು ಎಕ್ಸ್ಟೆನ್ಷನ್ ಒಳಗ ನೀರಾವರಿ ಪ್ರದೇಶಕ್ಕೆ ಆಗ್ಲಿಕ್ಕೆ ಅಪೇಕ್ಷೆ ಇದ್ದಿದ್ದು ಆಗ್ಲಿಲ್ಲ। ಕೊನೆಗೆ ರೇವಣ ಸಿದ್ದೇಶ್ವರ ವ್ಯಾಪ್ತಿಯವರ ಯೋಜನೆ ನೀವು ಏನು ಹೋರಾಟ ಮಾಡ್ಲಕತ್ರಿ ಈ ರೂಪದಲ್ಲಿ ಬರಲಿ ಅಂತ ಹೇಳಿ ನಾವೆಲ್ಲರೂ ಆಶೆ ಪಟ್ಟಿವಿ। ಆಗಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ್ರು, ವಿಶೇಷವಾಗಿ ಗುರುನಾಥನ ಬಗಲಿಯವರು ಇಲ್ಲಿದ್ದಾರೆ, ಬೀರ್ಲಿಂಗೇಶ್ವರನ ಆಸ್ಥಾನದೊಳಗೆ ಬಹಳ ಪ್ರಾಮಾಣಿಕವಾಗಿ ಹೇಳ್ಬೇಕಾಗ್ತದೆ। ನಾಳಿನ ದಿವಸ ಬಜೆಟ್ ಘೋಷಣೆ ಮಾಡಬೇಕು। ನಾನು ಅದೇ ವಿಧಾನಸೌಧದಿಂದ ಹಿಂಗ್ ಹೊರಗಡೆ ಬರ್ತಾ ಇದ್ದೆ, ನನ್ನ ಜೊತೆಗೆ ನಮ್ಮ ಹುಡುಗ ರುದ್ರೇಶ್ ಗುರುನಾಥನ ಬಗಲಿಯವರಿದ್ರು, ಡಿ.ಕೆ. ಶಿವಕುಮಾರ್ ನಾನು ಎದುರಿಗೆ ಬಂದ್ರು। ಅವಾಗ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ ಜಲಸಂಪನ್ಮೂಲ ಸಚಿವರಿದ್ರು। ನಾನು ಅವ್ರಿಗೆ ಹೇಳಿದೆ, ಇದು ನಾಳೆ ಬಜೆಟ್ನಾಗ ಇನ್ಕ್ಲೂಡ್ ಆಗಿಲ್ಲ, ನೀವು ಇನ್ಕ್ಲೂಡ್ ಮಾಡ್ರಿ, ಆ ರೇವಣ ಸಿದ್ದೇಶ್ವರ ವ್ಯಾಪ್ತಿಯವರ ಯೋಜನೆ ಮೊದಲು ಒಂದು ಬಜೆಟ್ನಾಗ ಇನ್ಕ್ಲೂಡ್ ಮಾಡ್ರಿ, ಮುಂದೆ ನೋಡೋಣ ಅದು ಎಲ್ಲಿಗೆ ಬರ್ತದ ಅಂತ ಹೇಳಿ ಅವತ್ತು ಸುಮ್ಮನೆ ಹೇಳ್ಬಾರ್ದು। ಪಾಪ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾವೆಲ್ಲ ಋಣಿಯಾಗಿರ್ಬೇಕಾಗ್ತದೆ। ನನ್ನ ಮುಂದೆ ಫೋನ್ ಮಾಡಿ, ಗುರುನಾಥನ ಮುಂದೆ ಫೋನ್ ಮಾಡಿ, ಇಲ್ಲ ಅದು ಬಜೆಟ್ ಬುಕ್ ಏನು ಪ್ರಿಂಟಿಂಗ್ ಹೋಗಿತ್ತು, ಪ್ರಿಂಟಿಂಗ್ ಪ್ರೆಸ್ ದವ್ರು ಫೋನ್ ಮಾಡಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮುಖಾಂತರ ಪ್ರೆಸ್ ದವ್ರು ಫೋನ್ ಮಾಡಿ ಅದನ್ನ ಇನ್ಕ್ಲೂಡ್ ಮಾಡಿ 24 ತಾಸೊಳಗೆ ಬಜೆಟ್ ಒಳಗೆ ಘೋಷಣೆ ಮಾಡ್ತಕ್ಕಂಥ ಕೆಲಸ ಈ ಭಾಗದ ರೈತರಿಗಾಗಿ ನಾನು ಅದನ್ನ ಉಪಕಾರ ಮಾಡಿದ ಅಂತ ಹೇಳಂಗಿಲ್ಲ। ಈ ಭಾಗದ ಜನ ನನಗೇನೊಂದು ಅವಕಾಶ ಕೊಟ್ಟಿದ್ರೆ ನಿಮ್ಮ ಋಣ ಉಪಕಾರ ಏನಿತ್ತು ಆ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಇಂಥ ಎಲ್ಲ ಹಿರಿಯರು ಕರ್ಕೊಂಡು ನಾನು ಅದನ್ನು ನಿರ್ವಹಣೆ ಮಾಡಿದ್ದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗ್ತದೆ। ಮೊದಲು ಹೇಳಿ ಗುರುದೊಡ್ಡ ಮೊದಲು ಹೇಳಿಲ್ಲ, ನಾವು ಓಟ್ ಹಾಕೋದು ಕಲಾಗ ಗೆದ್ದ ಬಳಿಕ ಲಚ್ಚಾಣ ಸಿದ್ಲಿಂಗ್ ಮಹಾರಾಜರ ಮಠಕ್ಕೆ ಹೋಗಿ ನಿಮ್ಮೆಲ್ಲರ ಧೈರ್ಯದಿಂದ 34,000 ಮತಗಳ ಅಂತರದಿಂದ ಗೆದ್ದಿದ್ದೆ ನಾನು, ನನಗೇನು ಅವಶ್ಯಕತೆ ಇರಲಿಲ್ಲ। ಆದ್ರೆ ನಾನು ಯಾವ ರೀತಿ ಮಾತು ಕೊಟ್ಟಿದ್ದೆ ಅಂದ್ರೆ ಇದನ್ನು ಮಾಡ್ಲಿಲ್ಲ ಅಂದ್ರೆ 2018 ಮಂದಿ ಚುನಾವಣೆ ಆಯ್ತು, ಆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಂಗಿಲ್ಲ ಅನ್ನುವಂತ ಚಾಲೆಂಜ್ ಮಾಡಿ ಆ ಕೆಲಸವನ್ನ ಈ ತಾಲೂಕಿಗೆ ನಾನು ಮಾಡಿಕೊಟ್ಟಿದ್ದೀನಿ। ಈ ಭಾಗದ ಕೃಷ್ಣೆಯ ದರದಲ್ಲಿ ಯಾವ ರೀತಿ ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಇದೆ, ಭೀಮೆಯ ದರದಲ್ಲಿ ಒಂದು ಭೀಮಾಶಂಕರನ ಹೆಸರಿನಲ್ಲಿ ಈ ಭಾಗದ ರೈತರ ಒಂದು ಆಸ್ತಿಯನ್ನ ಮಾಡಿರ್ತಕ್ಕಂಥದನ್ನ ನಾವು ನೀವು ಇವತ್ತು ನೆನಪಿಸ್ಕೋಬೇಕಾಗ್ತದೆ। ಸೊ ಆ ಸಂತೋಷ ನನಗದ, ಅದರ ಜೊತೆಗೆ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ಈ ಭಾಗದಲ್ಲಿ। ಇರಿಗೇಷನ್ स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्केल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघ मारे
हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।